ಬಾದಾಮಿ ಚಾಲುಕ್ಯರ ಕಥೆ. ದಕ್ಷಿಣ ಭಾರತದ ಪರ್ವತ ಶ್ರೇಣಿಗಳ ನಡುವೆ ಕೆಂಪುಕಲ್ಲಿನ ಗುಡ್ಡಗಳಿಂದ ಆವರಿಸಲ್ಪಟ್ಟಿದ್ದ ಒಂದು ಸಣ್ಣ ಪಟ್ಟಣ ಬಾದಾಮಿ. ಇಂದು ಅದು ಶಾಂತ ಪ್ರವಾಸಿ ಸ್ಥಳವಾಗಿದ್ದರೂ ಕ್ರಿಸ್ತಶಕ 6ನೇ ಶತಮಾನದಲ್ಲಿ ಅದೇ ಬಾದಾಮಿ ಒಂದು ಶಕ್ತಿಶಾಲಿ ಸಾಮ್ರಾಜ್ಯದ ಹೃದಯವಾಗಿತ್ತು. ಆ ಸಾಮ್ರಾಜ್ಯವೇ ಬಾದಾಮಿ ಚಾಲುಕ್ಯ ವಂಶ. ಈ ವಂಶದ ಉದಯ ಕ್ರಿಸ್ತಶಕ 543ರಲ್ಲಿ ಸಂಭವಿಸಿತು. ಆ ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿ ಕದಂಬರು, ಪಲ್ಲವರು ಮತ್ತು ಇತರ ಸಣ್ಣ ರಾಜವಂಶಗಳು ಪ್ರಾಬಲ್ಯದಲ್ಲಿದ್ದವು. ಇಂಥ ಸಂದರ್ಭದಲ್ಲಿ ಒಬ್ಬ ಶೂರ ಯೋಧ ಮತ್ತು ದಕ್ಷ ಆಡಳಿತಗಾರನು ಇತಿಹಾಸದ ವೇದಿಕೆಗೆ ಬಂದನು. ಪುಲಕೇಶಿ ಪ್ರಥಮ. ಪುಲಕೇಶಿ ಪ್ರಥಮನು ವಾತಾಪಿ, ಇಂದಿನ ಬಾದಾಮಿ ಯನ್ನು ತನ್ನ ರಾಜಧಾನಿಯಾಗಿ ಆರಿಸಿಕೊಂಡನು. ಅವನು ಕದಂಬರನ್ನು ಸೋಲಿಸಿ ತನ್ನ ಸ್ವಾತಂತ್ರ್ಯವನ್ನು ಘೋಷಿಸಿದನು. ಬಾದಾಮಿಯ ಗುಡ್ಡಗಳನ್ನು ಕತ್ತರಿಸಿ ಕೋಟೆಗಳನ್ನು ನಿರ್ಮಿಸಿ ಅಲ್ಲಿ ತನ್ನ ಸಾಮ್ರಾಜ್ಯದ ಬೇರುಗಳನ್ನು ಬಲವಾಗಿ ನೆಟ್ಟನು. ಅವನ ಆಡಳಿತದಿಂದ ಚಾಲುಕ್ಯ ವಂಶದ ಉದಯವಾಯಿತು. ಪುಲಕೇಶಿಯ ನಂತರ ಅವನ ಪುತ್ರರಾದ ಕೀರ್ತಿವರ್ಮನ್ ಪ್ರಥಮ ಮತ್ತು ಮಂಗಲೇಶ ರಾಜ್ಯವನ್ನು ವಿಸ್ತರಿಸಿದರು. ಕೀರ್ತಿವರ್ಮನ್ ಪ್ರಥಮನು ಕೊಂಕಣ, ಗೋವಾ ಮತ್ತು ಉತ್ತರ ಕನ್ನಡದ ಭಾಗಗಳನ್ನು ಗೆದ್ದು ಚಾಲುಕ್ಯರ ಪ್ರಭಾವವನ್ನು ಅರಬ್ಬಿ ಸಮುದ್ರದವರೆಗೆ ವಿಸ್ತರಿಸಿದನು. ಪುಲಕೇಶಿ ದ್ವಿತೀಯ ಚಕ್ರವರ್ತಿ. ಚಾಲುಕ್ಯ ವಂಶದ ಇತಿಹಾಸದಲ್ಲಿ ಅತ್ಯಂತ ಪ್ರಖ್ಯಾತ ರಾಜನು ಪುಲಕೇಶಿ ದ್ವಿತೀಯ, ಕ್ರಿಸ್ತಶಕ 610ರಿಂದ 642ರವರೆಗೆ. ಅವನು ಕೇವಲ ಯೋಧನಲ್ಲ, ಮಹಾನ್ ರಾಜತಂತ್ರಜ್ಞನೂ ಆಗಿದ್ದನು. ಅವನ ಕಾಲದಲ್ಲಿ ಚಾಲುಕ್ಯ ಸಾಮ್ರಾಜ್ಯವು ನರ್ಮದಾ ನದಿಯಿಂದ ಕಾವೇರಿ ನದಿಯವರೆಗೆ ವಿಸ್ತಾರಗೊಂಡಿತು. ಉತ್ತರ ಭಾರತದ ಶಕ್ತಿಶಾಲಿ ಸಾಮ್ರಾಟ್ ಹರ್ಷವರ್ಧನ ದಕ್ಷಿಣದತ್ತ ದಾಳಿ ಮಾಡಿದಾಗ ಪುಲಕೇಶಿ ದ್ವಿತೀಯನು ನರ್ಮದಾ ನದಿಯ ತೀರದಲ್ಲಿ ಅವನನ್ನು ತಡೆದು ಸೋಲಿಸಿದನು. ಈ ವಿಜಯದಿಂದ ಪುಲಕೇಶಿ ದ್ವಿತೀಯನು ದಕ್ಷಿಣಾಪಥೇಶ್ವರ ಎಂಬ ಬಿರುದನ್ನು ಪಡೆದನು. ಚೀನಾದ ಪ್ರವಾಸಿ ಹ್ಯುಯೆನ್ ತ್ಸಾಂಗ್ ಪುಲಕೇಶಿಯ ಆಳ್ವಿಕೆಯನ್ನು ವರ್ಣಿಸಿ ಅವನ ನ್ಯಾಯಪಾಲನೆ, ಸೈನಿಕ ಶಕ್ತಿ ಮತ್ತು ಪ್ರಜೆಗಳ ಸಮೃದ್ಧಿಯನ್ನು ಶ್ಲಾಘಿಸಿದ್ದಾನೆ. ಪಲ್ಲವರೊಡನೆ ಸಂಘರ್ಷ. ಪುಲಕೇಶಿ ದ್ವಿತೀಯನು ಪಲ್ಲವರಾಜ ಮಹೇಂದ್ರವರ್ಮನ್ ಪ್ರಥಮನನ್ನು ಸೋಲಿಸಿದರೂ ನಂತರ ಪಲ್ಲವರ ಮಹಾನ್ ರಾಜ ನರಸಿಂಹವರ್ಮನ್ ಪ್ರಥಮನಿಂದ ಪರಾಜಿತನಾದನು. ಪಲ್ಲವರು ಬಾದಾಮಿಯನ್ನು ಆಕ್ರಮಿಸಿ ನಗರವನ್ನು ಧ್ವಂಸಗೊಳಿಸಿದರು. ಈ ಯುದ್ಧದಲ್ಲಿ ಪುಲಕೇಶಿ ದ್ವಿತೀಯನು ವೀರಮರಣ ಹೊಂದಿದನೆಂದು ಇತಿಹಾಸ ಹೇಳುತ್ತದೆ. ಪುನರುತ್ಥಾನ. ವಿಕ್ರಮಾದಿತ್ಯ ಪ್ರಥಮ. ಪುಲಕೇಶಿಯ ಮರಣದ ನಂತರ ಚಾಲುಕ್ಯ ಸಾಮ್ರಾಜ್ಯ ಕುಸಿತದ ಅಂಚಿಗೆ ತಲುಪಿತು. ಆದರೆ ಅವನ ಪುತ್ರ ವಿಕ್ರಮಾದಿತ್ಯ ಪ್ರಥಮ ತನ್ನ ಧೈರ್ಯ ಮತ್ತು ತಾಳ್ಮೆಯಿಂದ ರಾಜ್ಯವನ್ನು ಪುನಃ ಏಕೀಕರಿಸಿದನು. ಅವನು ಪಲ್ಲವರ ಮೇಲೆ ಹಲವು ಬಾರಿ ದಾಳಿ ಮಾಡಿ ಕಂಚೀಪುರವನ್ನು ಜಯಿಸಿದನು. ವಿಕ್ರಮಾದಿತ್ಯನ ನಂತರ ವಿನಯಾದಿತ್ಯ ಮತ್ತು ವಿಜಯಾದಿತ್ಯ ರಾಜರು ಆಡಳಿತ ನಡೆಸಿದರು. ಅವರ ಕಾಲದಲ್ಲಿ ರಾಜ್ಯ ಶಾಂತಿ ಮತ್ತು ಸಮೃದ್ಧಿಯನ್ನು ಕಂಡಿತು. ವಿಕ್ರಮಾದಿತ್ಯ ದ್ವಿತೀಯ ಮತ್ತು ಕಲಾ ಸಂಸ್ಕೃತಿ. ವಿಕ್ರಮಾದಿತ್ಯ ದ್ವಿತೀಯನು ಪಲ್ಲವರ ರಾಜಧಾನಿ ಕಂಚಿಯನ್ನು ಮತ್ತೆ ಜಯಿಸಿದನು. ವಿಶೇಷವೆಂದರೆ ಅವನು ಯುದ್ಧದ ಬಳಿಕ ಕಂಚಿಯ ದೇವಾಲಯಗಳನ್ನು ಧ್ವಂಸಗೊಳಿಸಲಿಲ್ಲ. ಬದಲಾಗಿ ಅಲ್ಲಿನ ವಾಸ್ತುಶಿಲ್ಪವನ್ನು ಅಧ್ಯಯನ ಮಾಡಿ ಚಾಲುಕ್ಯ ಶಿಲ್ಪಿಗಳಿಗೆ ಪ್ರೇರಣೆಯಾಗಿ ಬಳಸಿದನು. ಇದೇ ಸಮಯದಲ್ಲಿ ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ಲು ಪ್ರದೇಶಗಳಲ್ಲಿ ಅದ್ಭುತ ಶಿಲ್ಪಕಲೆ ಮತ್ತು ದೇವಾಲಯಗಳು ನಿರ್ಮಾಣವಾದವು. ಪಟ್ಟದಕಲ್ಲಿನ ದೇವಾಲಯಗಳು ಇಂದು ಯುನೆಸ್ಕೋ ವಿಶ್ವಪರಂಪರೆ ತಾಣಗಳಾಗಿವೆ. ಬಾದಾಮಿ ಚಾಲುಕ್ಯರ ಅಂತ್ಯ. 8ನೇ ಶತಮಾನ ಅಂತ್ಯದ ವೇಳೆಗೆ ಚಾಲುಕ್ಯರ ಶಕ್ತಿ ಕ್ಷೀಣಿಸತೊಡಗಿತು. ದಂತಿದುರ್ಗ ಎಂಬ ರಾಷ್ಟ್ರಕೂಟ ನಾಯಕನು ಚಾಲುಕ್ಯರಾಜ ಕೀರ್ತಿವರ್ಮನ್ ದ್ವಿತೀಯನನ್ನು ಸೋಲಿಸಿ ಬಾದಾಮಿ ಚಾಲುಕ್ಯರ ಆಳ್ವಿಕೆಗೆ ಅಂತ್ಯಬಿಟ್ಟನು. ಕ್ರಿಸ್ತಶಕ 753ರಲ್ಲಿ. ಆದರೂ ಚಾಲುಕ್ಯರ ವಂಶ ಸಂಪೂರ್ಣವಾಗಿ ಅಳಿದು ಹೋಗಲಿಲ್ಲ. ಅವರ ಉತ್ತರಾಧಿಕಾರಿಗಳಾದ ಕಲ್ಯಾಣಿ ಚಾಲುಕ್ಯರು, ಪಶ್ಚಿಮ ಚಾಲುಕ್ಯರು ಮತ್ತೆ ಕ್ರಿಸ್ತಶಕ 10ನೇ ಶತಮಾನದಲ್ಲಿ ಉದಯಿಸಿ ಚಾಲುಕ್ಯ ಪರಂಪರೆಯನ್ನು ಮುಂದುವರಿಸಿದರು. ಪರಂಪರೆ. ಬಾದಾಮಿ ಚಾಲುಕ್ಯರು ಕೇವಲ ಯುದ್ಧವನ್ನಷ್ಟೇ ಅಲ್ಲ, ಧರ್ಮ, ಕಲೆ, ವಾಸ್ತುಶಿಲ್ಪ ಮತ್ತು ಆಡಳಿತ ವ್ಯವಸ್ಥೆಯಲ್ಲಿ ದಕ್ಷಿಣ ಭಾರತದ ಇತಿಹಾಸಕ್ಕೆ ಅಮೂಲ್ಯ ಕೊಡುಗೆ ನೀಡಿದರು. ಶೈವ, ವೈಷ್ಣವ ಮತ್ತು ಜೈನ ಧರ್ಮಗಳಿಗೆ ಸಮಾನ ಪ್ರೋತ್ಸಾಹ ನೀಡಿದ ಈ ವಂಶ ಸಹಿಷ್ಣುತೆ ಮತ್ತು ಸಂಸ್ಕೃತಿಯ ಸಂಕೇತವಾಗಿ ಉಳಿದಿದೆ. ಇಂದು ಬಾದಾಮಿಯ ಗುಹಾಲಯಗಳು, ಪಟ್ಟದಕಲ್ಲಿನ ದೇವಾಲಯಗಳು ಮತ್ತು ಐಹೊಳೆಯ ಶಿಲ್ಪಗಳು ಮೌನವಾಗಿ ಒಂದು ಕಥೆಯನ್ನು ಹೇಳುತ್ತಿವೆ.